ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್ಗೆ. ಈ ವಿಡಿಯೋದಲ್ಲಿ ಆಪ್ಟಿಕಲ್ ಫೈಬರ್ ಅಂದ್ರೇನು, ಅದರ ಡೆಫಿನೇಷನ್ಸ್ ಮತ್ತು ಅದರ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಬೇರೆ ಬೇರೆ ಒಂದು ಟಾಪಿಕ್ಗಳು ಬೇಕು ಅಂದರೂ ಕೂಡ ನೀವು ಪ್ಲೇಲಿಸ್ಟಿಗೆ ಹೋಗಿ ನೋಡಿಕೊಳ್ಬೋದು. ಇದು ಪ್ರಥಮ ವರ್ಷದಲ್ಲಿ ಓದಿರುವಂಥ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂಥ ಸಬ್ಜೆಕ್ಟು ಫಿಸಿಕ್ಸ್. ಅದರಿಂದ ಈ ಒಂದು ಟಾಪಿಕ್ ಆಪ್ಟಿಕಲ್ ಫೈಬರ್. Optical fiber is a thin fiber of glass or a plastic that can carry light from one end to another end. ಸೊ ಇದು ಒಂದು ಆಪ್ಟಿಕಲ್ ಫೈಬರ್ ಅಂತಂದರೆ ಇದು ಥಿನ್ ಫೈಬರ್ ಆಗಿರೋ ಒಂದು ಗ್ಲಾಸ್ ಫೈಬರ್ ಥರ ಇರುತ್ತೆ, ಅಥವಾ ಇದೊಂದು ಪ್ಲಾಸ್ಟಿಕ್ ಥಿನ್ ಆದಂಥ ಒಂದು ಪ್ಲಾಸ್ಟಿಕ್ ಕೂಡ ಹೌದು, ಅಥವಾ ಇದೊಂದು ಗ್ಲಾಸಿಂದ ಕೂಡ ಒಂದು ನೋಡಲಿಕ್ಕೆ ಗ್ಲಾಸ್ ತನಕ ಕಾಣಿಸುತ್ತೆ, ಅಥವಾ ಇದೊಂದು ಪ್ಲಾಸ್ಟಿಕ್ ಥರನೂ ಕೂಡ ಕಾಣಿಸುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ ಲೈಟನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕ್ಯಾರಿ ಮಾಡುವಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಇದಕ್ಕೆ ನಾವು ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ದ ಸ್ಟಡಿ ಆಫ್ ಆಪ್ಟಿಕಲ್ ಫೈಬರ್ ಈಸ್ ಕಾಲ್ಡ್ ಫೈಬರ್ ಆಪ್ಟಿಕ್ಸ್. ಈ ಒಂದು ಆಪ್ಟಿಕಲ್ ಫೈಬರನ್ನು ಸ್ಟಡಿ ಮಾಡುವಂಥ ಒಂದು ಅಧ್ಯಯನ ಮಾಡುವಂಥ ವಿಭಾಗಕ್ಕೆ ನಾವು ಫೈಬರ್ ಆಪ್ಟಿಕ್ಸ್ ಅಂತ ಕರಿತೀವಿ. ಎ ಥಿನ್ ಫ್ಲೆಕ್ಸಿಬಲ್ ಫೈಬರ್ ವಿತ್ ಗ್ಲಾಸ್ ಕೋರ್ ಥ್ರೂ ವಿಚ್ ಲೈಟ್ ಸಿಗ್ನಲ್ಸ್ ಕ್ಯಾನ್ ಬಿ ಸೆಂಡ್ ವಿತ್ ಅ ವೆರಿ ಲಿಟಲ್ ಲಾಸ್ ಆಫ್ ಸ್ಟ್ರೆಂತ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವತ್ತೊಂದು ಫ್ಲೆಕ್ಸಿಬಲ್ ಥಿನ್ನದಾಗಿರುವಂಥ ಒಂದು ಫ್ಲೆಕ್ಸಿಬಲ್ ಆಗಿರುವಂಥ ಒಂದು ಫೈಬರ್ ಇದು ಗ್ಲಾಸ್ ಕೋರನ್ನು ಹೊಂದಿರುತ್ತೆ. ಇದರ ಮುಖಾಂತರ ಏನಾಗುತ್ತೆ ಅಂದರೆ ಲೈಟ್ ಸಿಗ್ನಲ್ಸ್ ಪಾಸ್ ಆಗ್ತವೆ, ಹೋಗ್ತವೆ ಇನ್ ಅ ವೆರಿ ಲಿಟಲ್ ಲಾಸ್ ಆಫ್ ಸ್ಟ್ರೆಂತ್. ಅತಿ ಬೇಗನೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಏನಾಗುತ್ತೆ ಅಂದರೆ ಲೈಟ್ ಏನಾಗುತ್ತೆ ಅಂದರೆ ಪಾಸ್ ಆಗಿ ಅಥವಾ ಈ ಮೂವ್ಮೆಂಟ್ ಆಗುತ್ತೆ. ಸೊ ಎದ್ರ ಮುಖಾಂತರ ಅಂದರೆ ಈ ಒಂದು ಗ್ಲಾಸ್ ಕೋರ್ ಮುಖಾಂತರ ಇದಕ್ಕೆ ನಾವು ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ಅಂದರೆ ಆಪ್ಟಿಕಲ್ ಫೈಬರನ್ನು ಕಾಮನಾಗಿ ನಾವು ಏನು ಮಾಡ್ತೀವಿ, ಲೈಟ್ ಸಿಗ್ನಲ್ಗಳನ್ನು ಪಾಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಅಪ್ಲಿಕೇಶನ್ಸ್ ಆಫ್ ಅವರ್ ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಒಂದು ಇಂಟರ್ನೆಟ್ ಸಲುವಾಗಿ ಯೂಸ್ ಆಗುತ್ತೆ. ನೋಡಿ, ಇಂಟರ್ನೆಟ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಸೆಂಡ್ ಮಾಡಬೇಕಿತ್ತು. ಸೊ ಅಥವಾ ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಸೆಂಡ್ ಮಾಡಬೇಕಿತ್ತು, ಒಂದು ನಗರದಿಂದ ಇನ್ನೊಂದು ಏರಿಯಾಕ್ಕೆ ನೆಟ್ಗಳನ್ನು ಸಂಪರ್ಕವನ್ನು ಕೊಡಬೇಕಾಗಿತ್ತು. ಆವಾಗ ಏನು ಮಾಡ್ತಾರೆ ಅಂದರೆ ಈ ಒಂದು ಆಪ್ಟಿಕಲ್ ಫೈಬರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಇವಾಗ ಜಿಯೋ ಸಿಮ್ ಏನು ಬಂದಿದೆ ಅದು ಕಂಪ್ಲೀಟಾಗಿ ಆಪ್ಟಿಕಲ್ ಫೈಬರ್ ಮೇಲೇ ನೆಟ್ಟನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದೆ ಕಸ್ಟಮರ್ಸಿಗೆ. ನೆಕ್ಸ್ಟ್ ಇರೋದು ಯಾವುದಂತಂದರೆ ಕೇಬಲ್ ಟೆಲಿವಿಷನ್ಸ್. ಈಗ ಕೇಬಲ್ ಟೆಲಿವಿಷನ್ ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ಆಪ್ಟಿಕಲ್ ಫೈಬರ್ ಮುಖಾಂತರನೇ ಸೊ ಪ್ಲೇಸ್ ಟು ಪ್ಲೇಸ್, ಏರಿಯಾದಿಂದ ಏರಿಯಾಗೆ ಏನಂದರೆ ನೆಟ್ವರ್ಕನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ. ಮೂರನೇದು ಟೆಲಿಫೋನ್ಸ್. ಕಾಲು ಕೂಡ ಮಾಡಬೇಕಂದ್ರೂ ಕೂಡ ನಾವು ಟೆಲಿಫೋನು ಕೂಡ ಏನಾಗಿದೆ ಆಪ್ಟಿಕಲ್ ಫೈಬರ್ ಮುಖಾಂತರ. ಇದು BSNL ಲ್ಯಾಂಡ್ಲೈನ್ ಕನೆಕ್ಷನ್ಸ್ ಅಂತ ಕೇಳ್ತೀವಿ, ಅವೆಲ್ಲ ಆಪ್ಟಿಕಲ್ ಫೈಬರ್. ಮೊದಲೆಲ್ಲ ವೈರ್ ಇದ್ದು, ಬಟ್ ಇವಾಗ ಆಪ್ಟಿಕಲ್ ಫೈಬರನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಸಿಗ್ನಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಮೂರನೇದು ಕಂಪ್ಯೂಟರ್ ನೆಟ್ವರ್ಕಿಂಗ್. ಸೊ ಕಂಪ್ಯೂಟರ್ ನೆಟ್ವರ್ಕಿಂಗ್ ಕೂಡ ಮಾಡಬೇಕಂದ್ರೂ ಕೂಡ ಆ ಏರಿಯಾದಲ್ಲಿ ಒಂದು ನೆಟ್ವರ್ಕಿಂಗ್ ಮಾಡಬೇಕಂದ್ರೂ ಕೂಡ ಇದನ್ನು ಆಪ್ಟಿಕಲ್ ಫೈಬರ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದಾರೆ. ಸರ್ಜರಿ ಆ್ಯಂಡ್ ಡೆಕೋರೇಷನ್ಸ್. ಸರ್ಜರಿಗಳಲ್ಲಿ ಅಂದರೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ಅಲ್ಲಿ ಏನಾದರೂ ಸೆನ್ಸಿಟಿವ್, ಈಗ ಬಾಡಿ ಒಳಗಡೆ ಒಂದು ಸಿಗ್ನಲ್ ಇಂಪಲ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಬೇಕಿತ್ತು, ಅಥವಾ ಲೈಟ್ ಸರ್ಜರಿ ಮಾಡಬೇಕಿತ್ತು, ಅದನ್ನು ನಾವು ಲೇಸರ್ ಸರ್ಜರಿ ಅಂತ ಕರಿತೀವಿ. ಆ ರೀತಿಯಾದಂಥ ಒಂದು ಇದು ಪ್ರೊಸೀಜರ್ಗಳ ಮಾಡಬೇಕಂದ್ರೂ ಕೂಡ ಈ ಒಂದು ಆಪ್ಟಿಕಲ್ ಫೈಬರ್ಸನ್ನು ಯೂಸ್ ಮಾಡ್ತೀವಿ. ದೆನ್ ಲೈಟನಿಂಗ್ ಆ್ಯಂಡ್ ಡೆಕೋರೇಷನ್ಸ್. ಲೈಟ್ ಮತ್ತು ಡೆಕೋರೇಷನ್ ಸಲುವಾಗಿ ಕೂಡ ನಾವು ಆಪ್ಟಿಕಲ್ ಫೈಬರನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ಸ್. ಇವಾಗ ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ ಅಂತಂದರೆ ಒಂದು ಮಷಿನ್ಸ್ದ ಪಾರ್ಟ್ಸ್ಗಳನ್ನು ನಾವು ಓಪನ್ ಮಾಡಿದ್ರೆ ಒಳಗಡೆ ಯಾವ ರೀತಿಯಾಗಿ ಏನಾದರೂ ಕ್ರ್ಯಾಕ್ಗಳು ಇದ್ದಾವೆ ಅವುಗಳನ್ನು ಪತ್ತೆ ಹಚ್ಚಬೇಕಂದ್ರೂ ಕೂಡ ನಾವೇನು ಮಾಡ್ತೀವಿ, ಆಪ್ಟಿಕಲ್ ಫೈಬರನ್ನು ಯೂಸ್ ಮಾಡಿ ಸಿಗ್ನಲ್ಗಳನ್ನು ಕಳಿಸಿ ಐಡೆಂಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಮಿಲಿಟ್ರಿ ಆ್ಯಂಡ್ ಸ್ಪೇಸ್ ಅಪ್ಲಿಕೇಶನ್ಸ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀವಿ. ಮಿಲಿಟ್ರಿ ಒಳಗಡೆ ಮತ್ತು ಸ್ಪೇಸ್ ಬಾಹ್ಯಾಕಕ್ಷೆಗಳಲ್ಲಿ ಕೂಡ ನಾವು ಇವುಗಳನ್ನು ಆಪ್ಟಿಕಲ್ ಫೈಬರ್ಗಳನ್ನು ಕೂಡ ಯೂಸ್ ಮಾಡ್ತೀವಿ. ಸಿಗ್ನಲ್ಗಳನ್ನು ಸೆಂಡ್ ಮಾಡಿ ಅವುಗಳಲ್ಲಿ ನಾವು ಒಂದು ರೇಂಜ್ಗಳನ್ನು ಕೂಡ ಪತ್ತೆಸಲಿಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಆಟೋಮೇಟಿವ್ ಇಂಡಸ್ಟ್ರಿ ಒಳಗೆ ಕೂಡ ನಾವು ಆಟೋಮೇಟಿವ್ ಇಂಡಸ್ಟ್ರಿ ಅಂತಂದರೆ ಇವಾಗ ವೆಹಿಕಲ್ಸ್ ರೆಡಿ ಮಾಡುವಂಥವು, ಆಮೇಲೆ ಇನ್ಸ್ಟ್ರೂಮೆಂಟ್ಗಳನ್ನು ರೆಡಿ ಮಾಡುವಂಥ ಇಂಡಸ್ಟ್ರಿಗಳಲ್ಲಿ ಕೂಡ ಈ ಒಂದು ಆಪ್ಟಿಕಲ್ ಫೈಬರ್ನ ಯೂಸ್ ಮಾಡ್ತಿದ್ದೀವಿ. ಮತ್ತು ಲಾಸ್ಟ್ನೇ ಪಾಯಿಂಟ್ ಇಂಪಾರ್ಟೆಂಟ್ ಏನಂದರೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಲೇಸರ್ ಡ್ಯೂರಿಂಗ್ ದ ಸರ್ಜರೀಸ್. ಆಗಲೇ ಹೇಳ್ದಂಗೆ ನಾವು ಲೇಸರ್ ಸರ್ಜರಿ ಮಾಡಬೇಕಿತ್ತು, ಆಮೇಲೆ ಎಂಡೋಸ್ಕೋಪಿ ಮಾಡಬೇಕಿತ್ತು, ಮೈಕ್ರೋಸ್ಕೋಪಿ ಮಾಡಬೇಕಿತ್ತು, ಬಯೋಮೆಡಿಕಲ್ಸ್ ರಿಸರ್ಚ್ ಮಾಡೋ ಒಂದು ಫೀಲ್ಡ್ಗಳಲ್ಲಿ ಕೂಡ ಇದನ್ನು ಆಪ್ಟಿಕಲ್ ಫೈಬರ್ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊತಾ ಇದ್ದೀವಿ.